ಭಾರತೀಯ ಜನತಾ ಪಕ್ಷ ಎಂತಹ ಸ್ಥಿತಿಗೆ ಬಂದಿದ್ದೀರಿ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಎಂಥ ಸ್ಥಿತಿಗೆ ಬಂದಿದ್ದೀರಿ. ಸಿ ಟಿ ರವಿಗೆ ಶೋಭಾ ಕರಂದ್ಲಾಜೆ ಕಂಡ್ರೆ ಆಗಲ್ಲ, ಶೋಭಾ ಕರಂದ್ಲಾಜೆಗೆ ಸಿ ಟಿ ರವಿನೋ ಜೀವರಾಜ್ನೋ ಕಂಡ್ರೆ ಆಗಲ್ಲ, ವಿಜಯೇಂದ್ರಗೆ ಯಾರನ್ನೋ ಕಂಡ್ರೆ ಆಗಲ್ಲ, ಅವ್ರು ಯಾರೋ ಯತ್ನಾಳೋ ಅವ್ರು ಯಾರು ಕಂಡ್ರೆ ಆಗಲ್ಲ, ಅವ್ರ ಪಕ್ಷದಿಂದ ಹೊರಗೆ ಬಿಸಾಕ್ಬಿಟ್ರು, ಅವ್ರಿಗಾಗಲ್ಲ. ಇನ್ನು ಯಾರು ಸುಧಾಕರ ಅನ್ನೋ ಎಂಬ ಒಬ್ಬರು ಸಂಸದರಿಗೆ ಅದಾರೋ ವಿಶ್ವನಾಥ್ ಕಂಡ್ರೆ ಆಗಲ್ಲ, ಆ ವಿಶ್ವನಾಥ್ಗೆ ಇನ್ಯಾರನ್ನೋ ಸುಧಾಕರನ್ ಕಂಡ್ರೆ ಆಗಲ್ಲ. ಹೀಗೆ ಅವರನ್ನ ಕಂಡರೆ ಇವರಿಗೆ ಆಗುವುದಿಲ್ಲ, ಇವರನ್ನ ಕಂಡರೆ ಅವರಿಗೆ ಆಗುವುದಿಲ್ಲ. ಅಶೋಕನ ಡೌಟ್ಫುಲಿ ಕೆಲವರು ನೋಡೋದು, ಕೆಲವರು ಫ್ರೆಂಡು ಅಂತ ನೋಡೋದು. ಅಶ್ವಥ್ ನಾರಾಯಣ ಆಗಾಗ ಪ್ರತ್ಯಕ್ಷವಾಗಿ ಆಗಾಗ ಆಯಾಯ ಸಮಯಕ್ಕೆ ತಕ್ಕಂತೆ ಗುಂಪುಗಳ ಜೊತೆ ಕಾಣಿಸಿಕೊಂಡು ಕಣ್ಮರೆಯಾಗುವುದು. ಹೀಗೆ ಒಬ್ಬೊಬ್ಬರದ್ದು ಒಂದು ಕ್ಯಾರೆಕ್ಟರ್ಗಳಿವೆ ಇಲ್ಲಿ. ಇವೆಲ್ಲ ಪಕ್ಷ ಕಟ್ಟೋ ಗಿರಾಕಿಗಳ ಇವರೆಲ್ಲರೂ ಯಾರೇ ಆಗಿರಬಹುದು. ಮುಂದೆ ಅಧಿಕಾರಕ್ಕೆ ಯಾರಿಗೂ ಶಕ್ತಿ ಇಲ್ಲ ಇವತ್ತು ನನ್ನ ಲೆಕ್ಕಾಚಾರದಲ್ಲಿ ಬಿಜೆಪಿನಲ್ಲಿ. ಇನ್ನು ದೊಡ್ಡವರು ಕೇಂದ್ರದಲ್ಲಿದ್ದಾರಂತೆ, ಕೇಂದ್ರದಲ್ಲೆಲ್ಲ ಅದೇ ಅನುಭವವನ್ನು ಪಡ್ಕೊಂಡಿದ್ದಾರಂತೆ ಅನ್ನೋರು ಎಲ್ಲಾರ ಮೈಗೂ ಬೆಣ್ಣೆ ಹಾಕೊಂಡು ತಮ್ಮ ಕೆಲಸ ಮಾಡ್ಕೊಳ್ಳೋ ವ್ಯವಹಾರದಲ್ಲಿ ಇದ್ದವರು ಅವರುಗಳೆಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ ಅಂತ ಹಿರಿಯರು ಸಮಾಧಾನ ಪಡಿಸಿ ಸರಿಪಡಿಸುವ ಬದಲು ನನ್ನ ಬೇಳೆಯಲ್ಲಿ ಬೇಯಿಸಬೇಕು ಅಂತ ಅವ್ರು ಓಡಾಡ್ತಿರ್ತಾರೆ. ಪ್ರಹ್ಲಾದ ಜೋಶಿ ಎಂಬಂತಹ ವ್ಯಕ್ತಿ ತಲೆನೂ ಹಾಕಲ್ಲ ತನಗೆ ಲಾಭ ಇಲ್ಲ ಅನ್ನೋದಾದ್ರೆ. ಇಲ್ಲಿಗೆ ಬಂದಿದೆ ಬಿಜೆಪಿ. ಬಿಜೆಪಿಯ ಸ್ಥಿತಿಗತಿ.